Hi dear students. In the last class, we completed the poem To the Food from its Child by Pablo Neruda. ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ಯಾಬ್ಲೋ ನೆರುಡಾ ಬರೆದಿರ್ತಕ್ಕಂಥ ಪೊಯಮ್ ಆದಂತಹ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ನೌ ಐ ವುಡ್ ಲೈಕ್ ಟು ಪಾಸ್ ಆನ್ ಟು ದ ಗ್ರಾಮರ್ ಪಾರ್ಟ್ ದಟ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಇವತ್ತು ರಿಪೋರ್ಟೆಡ್ ಸ್ಪೀಚ್ಗೆ ಸ್ವಿಚ್ ಆನ್ ಆಗ್ತಾ ಇದ್ದೀನಿ. ಸೊ ಇದು ನಿಮಗೆ ಎಕ್ಸಾಮ್ ಪ್ಯಾಟ್ರನಲ್ಲಿ 5 ಮಾರ್ಕ್ಸ್ಗೆ ಇರುತ್ತಿದ್ದು. ಸೊ ಇಂಪಾರ್ಟೆಂಟ್ ಆಗುತ್ತೆ, ಈಸಿಯಾಗಿ 5 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಇವತ್ತು ರಿಪೋರ್ಟೆಡ್ ಸ್ಪೀಚ್ ಅಂತ ಅಂದರೆ ಏನು ಅಂತೇಳ್ಬಿಟ್ಟು ತಿಳ್ಕೊತ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಂಗೆ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂತ ಗೊತ್ತೇ ಇದೆ ಅಲ್ವಾ. ರಿಪೋರ್ಟೆಡ್ ಸ್ಪೀಚ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಗೊತ್ತಾಗ್ತಲ್ವ, ರಿಪೋರ್ಟ್ ಮಾಡ್ತಕ್ಕಂಥದ್ದು. ಅದನ್ನು ಡೆಫಿನೇಷನ್ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಸ್ಲೈಡು ನಿಮಗೆ ಏನು ಹೇಳುತ್ತೆ ಅಂತ ಅಂದರೆ, ವಾಟ್ ಈಸ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಅಂತ ಹೇಳ್ತಾ ಇದೆ ಇಲ್ಲಿ. ರಿಪೋರ್ಟಿಂಗ್ ಆರ್ ನರೇಟಿಂಗ್ ಕಾನ್ವರ್ಸೇಷನ್ಸ್, ಡೈಲಾಗ್ಸ್, ಸ್ಟೇಟ್ಮೆಂಟ್ಸ್, ಅನೌನ್ಸ್ಮೆಂಟ್ಸ್, ಎಕ್ಸ್ಪ್ರೆಷನ್ಸ್ ಆರ್ ಎ ನರೇಷನ್ ಈಸ್ ಕಾಲ್ಡ್ ದ ರಿಪೋರ್ಟೆಡ್ ಸ್ಪೀಚ್. ನೋಡಿ, ರಿಪೋರ್ಟ್ ಮಾಡೋ ಅಂಥದ್ದು. ಏನಕ್ಕೆ ರಿಪೋರ್ಟೆಡ್ ಸ್ಪೀಚ್ನ ನಮ್ಗೆ ಅಳವಡಿಸಿದ್ದಾರೆ ಅಂತ ಅಂದರೆ, ನಾವು ಸರಿಯಾದ ರೀತಿಲಿ ಮಾತಾಡೋದನ್ನು ಕಲಿಯೋದಕ್ಕೆ, ಮತ್ತು ಸ್ಟೋರೀಸ್ ಅಥವಾ ಡ್ರಾಮಾಗಳಲ್ಲಿ ಬರ್ತಕ್ಕಂಥ ಡೈಲಾಗ್ಗಳನ್ನು ವಿವರಿಸೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದು ಅನುಕೂಲ ಆಗಲಿ ಅಂತ ಒಂದು ಕಾರಣಕ್ಕೆ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಅನ್ನೋಂಥದ್ದನ್ನು ನಿಮಗೆ ಅಳವಡಿಸಿದ್ದಾರೆ. ಅಂದರೆ ಸಿಲೆಬಸ್ಸಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಕಲ್ತ ಮೇಲೆ ತುಂಬ ಈಸಿ ಅಂತ ಅನಿಸುತ್ತೆ. ಸೊ ನಿಮಗೆ ಈಸಿ ಮಾಡೋಕ್ಕೆ ಅಂತಲೇ ಕೆಲವು ಪಾಯಿಂಟ್ಸ್ನ ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ರಿಪೋರ್ಟೆಡ್ ಸ್ಪೀಚ್ ಅಂತ ಅಂದರೆ ರಿಪೋರ್ಟ್ ಮಾಡೋ ಅಂಥದ್ದು, ಗೊತ್ತಾಗ್ತಲ್ವ. ರಿಪೋರ್ಟ್ ಅಂತ ಅಂದರೆ ವರದಿ ಮಾಡೋ ಅಂಥದ್ದು. ಆರ್ ನರೇಟಿಂಗ್ ಕಾನ್ವರ್ಸೇಷನ್ಸ್ ಅಂದರೆ ನರೇಟ್ ಮಾಡ್ತಕ್ಕಂಥದ್ದು, ಕಥೆನ ಹೇಳೋ ಅಂಥದ್ದು. ಇಲ್ಲಿ ನರೇಟಿಂಗ್ ಏನನ್ನು ನರೇಟ್ ಮಾಡ್ತಾ ಇದೆ ಅಂತ ಅಂದರೆ ಕಾನ್ವರ್ಸೇಷನ್ಸ್ನ, ಅಂದರೆ ಸಂಭಾಷಣೆಗಳನ್ನ ಹೇಳೋ ಅಂಥದ್ದು. ಅದೇ ರೀತಿ ಡೈಲಾಗ್ಗಳು ಆಗಿರಬಹುದು, ಮತ್ತು ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳಾಗಿರ್ಬೋದು, ಅನೌನ್ಸ್ಮೆಂಟ್ಗಳಾಗಿರ್ಬೋದು, ಅದು ಕೂಡ ಹೇಳಿಕೆ ಅನ್ನೋ ಅರ್ಥನೇ ಕೊಡುತ್ತೆ. ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ, ಆಯಿತಾ. ಅಂದರೆ ಭಾವನೆಗಳನ್ನ ಹೊರ ಹಾಕುವಿಕೆ ಇರ್ಬೋದು, ಅಥವಾ ನರೇಷನ್ ಅಂತಲೂ ಕೂಡ ಹೇಳ್ತೀವಿ. ನರೇಷನ್ ಅಂತಂದರೆ ಕಥೆನ ಸವಿವರವಾಗಿ ಹೇಳೋ ಅಂಥದ್ದು. ಅದೆಲ್ಲನೂ ಮಾಡೋದಕ್ಕೆ, ರಿಪೋರ್ಟ್ ಮಾಡೋದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವೆಲ್ಲ ಏನು ನಿಮಗೆ ಎಕ್ಸಾಮ್ಗೆ ಇರಲ್ಲ, ಬಟ್ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡುವಾಗ ಏನೆಲ್ಲ ಪಾಯಿಂಟ್ಸ್ಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೆಳಗಿನ ಒಂದು ಪಾಯಿಂಟ್ಸ್ಗಳು ನಿಮಗೆ ತಿಳಿಸ್ತಾ ಹೋಗ್ತವೆ. ಕೀಪ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಇನ್ ಮೈಂಡ್ ವೈಲ್ ರಿಪೋರ್ಟಿಂಗ್ ಮಾಡುವಾಗ ಈ ಕೆಳಗಿನ ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು, ಗೊತ್ತಾಗುತ್ತಲ್ವ. ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡುವಾಗ, ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಕನ್ವರ್ಟ್ ಮಾಡುವಾಗ ಈ ಪಾಯಿಂಟ್ಸ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲನೇ ಪಾಯಿಂಟ್ ಹೇಳುತ್ತೆ, ಐಡೆಂಟಿಫೈ ವೆದರ್ ದ ಸ್ಪೀಕರ್ ಈಸ್ ಮೇಲ್ ಆರ್ ಫೀಮೇಲ್. ನಾವು ಯಾವಾಗಲೂ ಏನನ್ನು ಗಮನಿಸ್ಬೇಕು ಅಂತ ಅಂದರೆ, ಮಾತಾಡ್ತಾ ಇರ್ತಕ್ಕಂಥವ್ರು ಒಂದು ಡೈಲಾಗಲ್ಲಿ ನೋಡ್ತೀರಾ, ಡೈಲಾಗ್ ಕೊಟ್ಟಿರ್ತಾರೆ. ಆ ಡೈಲಾಗಲ್ಲಿ ಮಾತಾಡ್ತಾ ಇರ್ತಕ್ಕಂಥವ್ರು ಮೇಲ ಫೀಮೇಲ, ಅಂದರೆ ಪುರುಷನ ಅಥವಾ ಮಹಿಳೆನ ಅನ್ನೋದನ್ನು ನೋಡಬೇಕು. ಮತ್ತು ಎರಡನೇ ಪಾಯಿಂಟ್ ಹೇಳುತ್ತೆ, ಐಡೆಂಟಿಫೈ ವೆದರ್ ದ ಸ್ಪೀಕರ್ ಸ್ಪೀಕ್ಸ್ ಟು ಮೇಲ್ ಆರ್ ಫೀಮೇಲ್. ನೀವು ಇನ್ನೊಂದು ಏನೋ ಗಮನಿಸ್ಬೇಕು ಅಂತ ಅಂದರೆ, ರಿಪೋರ್ಟ್ ಮಾಡುವಾಗ ಮಾತಾಡ್ತಾ ಇರೋದು ಯಾರ ಜೊತೆ, ಸ್ಪೀಕರ್ ಇರ್ತಾನಲ್ವ, ಅವನು ಮಾತಾಡ್ತಾ ಇರ್ತಕ್ಕಂಥದ್ದು ಪುರುಷನ ಜೊತೆ ಮಾತಾಡ್ತಾ ಇದ್ದಾನ ಅಥವಾ ಮಹಿಳೆ ಜೊತೆ ಮಾತಾಡ್ತಾ ಇದ್ದಾನ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಅದಾದಮೇಲೆ ಮೂರನೇ ಪಾಯಿಂಟ್ ಹೇಳುತ್ತೆ, ನೋ ದ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಯಾವ ಥರದ ವಾಕ್ಯ ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕು. ಯಾವ ಥರದ ವಾಕ್ಯ ಕೊಟ್ಟಿರ್ತಾರೆ ಸಾಮಾನ್ಯಕ್ಕೆ, ನೀವು ಫಸ್ಟ್ ಇಯರಲ್ಲೇ ನಿಮಗೆ ಏನೋ ಬ್ರಿಡ್ಜ್ ಕೋರ್ಸ್ ಟೈಪ್ ಮಾಡಿದಾಗ ನಾನು ಮಾಡಿದ್ದೀನಿ, ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಸುಮಾರು ಜನಕ್ಕೆ ನೆನಪಿರಲ್ಲ ಅಂದ್ಕೊತೀನಿ. ದೇರ್ ಆರ್ 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಅದರಲ್ಲಿ 4 ಥರ ಸೆಂಟೆನ್ಸ್ಗಳಿದ್ದಾವೆ. ಯಾವ್ಯಾವು ಅಂತ ಅಂದರೆ,
ಮೊದಲನೇದು ಅಸರ್ಟಿವ್ ಸೆಂಟೆನ್ಸ್, ಎರಡನೇದು ಇಂಟರಾಗೇಟಿವ್ ಸೆಂಟೆನ್ಸ್, ಮೂರನೇದು ಇಂಪೆರೇಟಿವ್ ಮತ್ತು ನಾಲ್ಕನೇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡೋವಾಗ ಏನೆಲ್ಲ ಪಾಯಿಂಟ್ಸ್ಗಳನ್ನ ಗಮನದಲ್ಲಿಟ್ಕೋಬೇಕು ಅಂತ ಹೇಳಿದ್ರು, ಮೊದಲನೇದು ಮಾತಾಡ್ತಾ ಇರ್ತಕ್ಕಂಥವನು ಪುರುಷನ ಮಹಿಳೆನ ಅನ್ನೋದನ್ನ ಗಮನದಲ್ಲಿಟ್ಕೋಬೇಕು. ಎರಡನೇದು ಮಾತಾಡ್ತಾ ಇರ್ತಕ್ಕಂಥವನು ಪುರುಷನ ಜೊತೆ ಮಾತಾಡ್ತಾ ಇದ್ದಾನೆ ಅಥವಾ ಮಹಿಳೆ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸಬೇಕು. ಮತ್ತು ಮೂರನೇ ಪಾಯಿಂಟ್ ಬಂದು ಕೈಂಡ್ಸ್ ಆಫ್ ಸೆಂಟೆನ್ಸಸ್ನ ನಮಗೆ ಅದ್ರ ಬಗ್ಗೆ ಅರಿವಿರಬೇಕು ಅಥವಾ ಗೊತ್ತಿರಬೇಕು ಅನ್ನೋಂಥದ್ದು. ಈಗ ಆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಯಾವ್ಯಾವು ಅಂತ ಹೇಳ್ಬಿಟ್ಟು ಮತ್ತು ಅದ್ರದ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ನಾನು ಹೇಳ್ದಂಗೆ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂತ ಅಂದರೆ ಎ ಸೆಂಟೆನ್ಸ್ ವಿಚ್ ಮೀನ್ಸ್ ಆ್ಯನ್ ಆನ್ಸರ್ ಆರ್ ಎ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂತ ಅಂದರೆ ಒಂದು ಉತ್ತರ ಆಗಿರ್ಬೋದು ಅಥವಾ ಒಂದು ಹೇಳಿಕೆ ಆಗಿರ್ಬೋದು, ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಾಮಾನ್ಯವಾಗಿ ರಿಪೋರ್ಟೆಡ್ ಸ್ಪೀಚಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ, ಆಯಿತಾ. ಅದು ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು, ನಾರ್ಮಲ್ ಸೆಂಟೆನ್ಸ್ ಆಗಿರ್ಬೋದು, ಅದರಲ್ಲಿ ಸ್ಟ್ರಕ್ಚರ್ಗಳು ಯಾವ ಥರ ಇರುತ್ತೆ ಅಂತ ಅಂದರೆ ಯಾವಾಗ್ಲೂ ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಅಂತ ಅಂದರೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಇನ್ನು ವರ್ಬ್ ಅನ್ನೋದು ನಿಮಗೆ ಗೊತ್ತೇ ಇದೆ, ಅದು ಕ್ರಿಯಾಪದ. ಸೊ ಅಲ್ಲೊಂದು ಆ ರೀತಿ ಕಂಟಿನ್ಯೂಷನ್ ಆಗುತ್ತೆ ಅನ್ನೋದಕ್ಕೆ ನಾನು ಡಾಟೆಡ್ ಲೈನ್ಸಲ್ಲಿ ನಿಮಗೆ ತೋರಿಸಿದ್ದೀನಿ. ಸೆಂಟೆನ್ಸ್ ಸ್ಟಾರ್ಟ್ ಆದಾಗ ಅಲ್ಲೊಂದು ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಆಗ್ತಿದ್ದಂಗೆನೇ ವರ್ಬ್ ಬರುತ್ತೆ. SVO ಪ್ಯಾಟ್ರನಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ಗಳು ಆಗ್ತಾ ಇರ್ತವೆ. ಸೊ ಇಲ್ಲಿ ಮೈ ಫ್ರೆಂಡ್ ಅನ್ನೋ ಅಂಥದ್ದು ಇಟ್ ಬಿಕಮ್ಸ್ ಸಬ್ಜೆಕ್ಟ್, ರಿಟರ್ನ್ಡ್ ಅನ್ನೋ ಅಂಥದ್ದು ಇಟ್ ಬಿಕಮ್ಸ್ ವರ್ಬ್. ಗೊತ್ತಾಗತ್ತಲ್ವ? ಮೈ ಫ್ರೆಂಡ್ ರಿಟರ್ನ್ಡ್, ಯು ಹ್ಯಾವ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಬೈ ಫಿಲ್ಲಿಂಗ್ ದ ರೆಸ್ಟ್ ಆಫ್ ದ ಪಾರ್ಟ್. ಗೊತ್ತಾಗತ್ತಲ್ವ? ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ, ಬೇರೆ ಇನ್ನು ಉಳಿದಿರೋಂತಹ ಭಾಗನ ನೀವು ಫಿಲ್ ಮಾಡಬೇಕಾಗುತ್ತೆ. ಮೈ ಫ್ರೆಂಡ್ ರಿಟರ್ನ್ಡ್ ದ ಬುಕ್ಸ್ ಟು ದ ಲೈಬ್ರರಿ ಅಂತ ಹೇಳ್ಬಿಟ್ಟು ನಾನು ಆ ಪಾರ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಪ್ಯಾಟ್ರನ್ ನಿಮಗೆ ಗೊತ್ತಾಗ್ತಾ ಇದೆ, ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಅಸರ್ಟಿವ್ ಸೆಂಟೆನ್ಸ್ ಅಂತ ಅಂದ್ರೇನು? ಇಟ್ ಈಸ್ ಆ್ಯನ್ ಸೆಂಟೆನ್ಸ್ ವಿಚ್ ಮೀನ್ಸ್ ಆ್ಯನ್ ಆನ್ಸರ್ ಆರ್ ಎ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಆನ್ಸರ್ ಆಗಿರ್ಬೋದು ಅಥವಾ ಒಂದು ಹೇಳಿಕೆ ಆಗಿರ್ಬೋದು, ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಬಂದರೆ ಬಿ ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸ್ನ ನೋಡೋಣ. ನಾನು ನಿಮಗೆ ಬ್ರಿಡ್ಜ್ ಕೋರ್ಸಲ್ಲಿ ಹೇಳಿದ್ದೀನಿ, ಇಂಟ್ರಾಗೇಟ್ ಅಂತ ಅಂದರೆ ಪ್ರಶ್ನೆನ ಕೇಳೋ ಅಂಥದ್ದು ಅಂತ ಹೇಳ್ಬಿಟ್ಟು. ಸೊ ಹಿಯರ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸೆಂಟೆನ್ಸ್ ವಿಚ್ ಆಸ್ಕ್ಸ್ ಕ್ವಶನ್ಸ್ ಆರ್ ಎನ್ಕ್ವೈರೀಸ್ ಈಸ್ ಕಾಲ್ಡ್ ಆ್ಯನ್ ಇಂಟರಾಗೇಟಿವ್ ಸೆಂಟೆನ್ಸ್. ಪ್ರಶ್ನೆನ ಕೇಳೋ ಅಂಥದ್ದು, ಏನಾದ್ರೂ ಎನ್ಕ್ವೈರಿಗಳನ್ನ ಮಾಡೋ ಅಂಥದ್ದು. ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದಾಗ ನಾವು ಕೇಳ್ತೀವಲ್ವ, ಅದನ್ನು ಎನ್ಕ್ವೈರೀಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದಕ್ಕೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇದರಲ್ಲೇ ನಮಗೆ ಎರಡು ಭಾಗ ಇದ್ದಾವೆ. ಅಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಕ್ವಶನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲೇ ನಾವು 2 ಥರ ಪ್ರಶ್ನೆಗಳನ್ನ ಹಾಕ್ಬೋದು. ಮೊದಲನೇದು ಬಂದು WH ಕ್ವಶನ್ಸ್ ಅಂತ, ಎರಡನೇದು ಬಂದು SR/No ಕ್ವಶನ್ಸ್ ಅಂತ. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. WH ಕ್ವಶನ್ಸ್ ಅಂತ ಅಂದರೆ WH ಕ್ವಶನ್ಸ್ ಆಲ್ವೇಸ್ ಬಿಗಿನ್ ವಿತ್ WH ವರ್ಡ್ಸ್. WH ಕ್ವಶನ್ಗಳನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂತ ಅಂದರೆ ಅವು ಯಾವಾಗ್ಲೂ WH ವರ್ಡ್ಸಿಂದನೇ ಸ್ಟಾರ್ಟ್ ಆಗೋ ಅಂಥವು. WH ಕ್ವಶನ್ಗಳು ಯಾವಾಗ್ಲೂ WH ವರ್ಡ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಟ್ರಕ್ಚರ್ ನೋಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಬರುತ್ತೆ ಅಂತ ಅಂದರೆ ಫಸ್ಟ್ಗೆ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯೂಶ್ವಲ್ ಆಗಿ ಯಾವ ಥರ ಫ್ರೇಮ್ ಮಾಡಬಹುದು ಅಂತ ಅಂದರೆ WH ಕ್ವಶನ್ ಫಸ್ಟ್ ಇರುತ್ತೆ, ಆನಂತರ ಆಕ್ಸಿಲರಿ ವರ್ಬ್ ಬರುತ್ತೆ, ಆನಂತರ ಸಬ್ಜೆಕ್ಟು ಮತ್ತು ಕಂಟಿನ್ಯೂಷನ್ ಇರುತ್ತೆ. ಬೇರೆ ಡೈರೆಕ್ಟ್ ಆಬ್ಜೆಕ್ಟು, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಬರ್ತವೆ. ಆ ಥರ ಬರೋ ಅಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಇಲ್ಲಿ ಸ್ಟ್ರಕ್ಚರ್ಗೆ ಯೂಸ್ ಆಗಂಗೆ ನಿಮಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ WH ಕ್ವಶನ್ ಪ್ಲಸ್ ಆಕ್ಸಿಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಈ WH ಕ್ವಶನ್ಗೆ
ವೇರ್ ಅನ್ನೋ ಅಂಥದ್ದು ಮತ್ತು ವಾಟ್ ಅನ್ನೋ ಅಂಥದ್ದನ್ನು ನಾವು WH ಕ್ವಶನ್ ವರ್ಡ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇನ್ನು ಆಕ್ಸಿಲರಿ ವರ್ಬ್ ಅಂತ ಬಂದಾಗ ಆರ್ ಮತ್ತು ಹ್ಯಾಸ್ ಅನ್ನೋ ಅಂಥದ್ದು ಏನಾಗುತ್ತೆ, ಆಕ್ಸಿಲರಿ ವರ್ಬ್ಗಳು ಆಗುತ್ತೆ. ಇನ್ನು ಮಿಕ್ಕಿದ್ದು ಯು ಮತ್ತು ಕುಮಾರ್ ಅನ್ನೋ ಅಂಥದ್ದು ಇಟ್ ಬಿಕಮ್ಸ್ ಅ ಸಬ್ಜೆಕ್ಟ್. ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅದು. ಇನ್ನು ಮಿಕ್ಕಿದ್ದೆಲ್ಲ ಏನಾಗುತ್ತೆ ಇಲ್ಲಿ, ದಿಸ್ ಬಿಕಮ್ಸ್ ದ ಆಬ್ಜೆಕ್ಟ್ ಪಾರ್ಟ್. ಯಾವುದು, ಗೋಯಿಂಗ್ ಅನ್ನೋ ಅಂಥದ್ದಾಗಿರ್ಬೋದು ಅಥವಾ ಬ್ರಾಟ್ ಫಾರ್ ಲಂಚ್ ಅನ್ನೋ ಅಂಥದ್ದಾಗಿರ್ಬೋದು, ಇವೆರಡೂ ಕೂಡ ಆಬ್ಜೆಕ್ಟ್ ಪಾರ್ಟ್ ಆಗ್ತಾ ಇದೆ. ಸೊ ನಮಗೆ ಇಲ್ಲಿ ಈಗ ಗೊತ್ತಾಗಬೇಕಾಗಿರೋ ಅಂಥದ್ದು ಏನು ಅಂತ ಅಂದರೆ, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ 2 ಪಾರ್ಟ್ ಬರುತ್ತೆ. ಒಂದು WH ಕ್ವಶನ್ನು ಮತ್ತು SR ನೋ ಕ್ವಶನ್. WH ಕ್ವಶನ್ಗಳು ಯಾವಾಗ್ಲೂ WH ವರ್ಡ್ಸಿಂದನೇ ಸ್ಟಾರ್ಟ್ ಆಗೋ ಅಂಥದ್ದು. ವೇರ್, ವಿಚ್, ವಾಟ್, ಹೌ, ಗೊತ್ತಾಗತ್ತಲ್ವ, ವೈ, ಇಂಥವೆಲ್ಲನೂ ಕೂಡ ಏನಾಗುತ್ತೆ, WH ಕ್ವಶನ್ ವರ್ಡ್ಸ್ಗಳು ಆಗ್ತವೆ. ಸೊ ಇಲ್ಲಿ ವೇರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರನೇ ಇಲ್ಲಿ ಫ್ರೇಮ್ ಮಾಡಿ ಬಿಟ್ಟಿದ್ದೀವಿ. ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದೇ SR ನೋ ಕ್ವಶನ್ಸ್ ಅಂತ. ಆಯಿತಾ, ನಾವು ಆ ಕ್ವಶನ್ಗಳು ಏನು ಅಂತ ಅಂದರೆ, SR ನೋ ಕ್ವಶನ್ಸ್ ಅಂತ ಅಂದರೆ ಪ್ರಶ್ನೆ ಕೇಳಿದಾಗ ನಮಗೆ ಉತ್ತರ ಎಸ್ ಅಂತ ಕೊಟ್ಟಿರ್ತೀವಿ ಅಥವಾ ನೋ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ. ಸೊ SR ನೋ ಕ್ವಶನ್ಸ್ಗೆ ಡೆಫಿನೇಷನ್ ನೋಡೋದೇ ಆದರೆ, SR ನೋ ಕ್ವಶನ್ಸ್ ಬಿಗಿನ್ ವಿತ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತಾರೆ. SR ನೋ ಕ್ವಶನ್ಗಳು ಯಾವಾಗ್ಲೂ ಆಕ್ಸಿಲರಿ ವರ್ಬ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅವು ಯಾವ್ಯಾವು, ಇಲ್ಲಿ ನಾನು ಆಕ್ಸಿಲರಿ ವರ್ಬ್ ಅಂದರೆ ಯಾವ್ಯಾವು ಅಂತ ಲಿಸ್ಟ್ ಕೊಡಲಿಲ್ಲ. ಸೊ ಇಲ್ಲಿ ಬರ್ತಾ ಇದೆ ನೋಡಿ ಆ ಲಿಸ್ಟ್ಗಳು, ಆ ಕಾರಣಕ್ಕೆ ಅಲ್ಲಿ ಕೊಡಲಿಲ್ಲ. ದೇ ಆರ್ ಆಮ್, ಈಸ್, ಆರ್, ನೋಡಿ, ಆಮ್, ಈಸ್, ಆರ್, ವಾಸ್, ವರ್, ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್, ವಿಲ್, ವುಡ್, ಕ್ಯಾನ್, ಕುಡ್, ಶಲ್, ಶುಡ್, ಮೇ, ಮೈಟ್, ಮಸ್ಟ್, ಇವೆಲ್ಲನೂ ಕೂಡ ಏನಾಗುತ್ತೆ ಅಂತ ಅಂದರೆ ಆಕ್ಸಿಲರಿ ವರ್ಬ್ಗಳು ಆಗ್ತಾ ಇದೆ. ನೋಡಿ ಇಲ್ಲಿ ಏನು ಆಕ್ಸಿಲರಿ ವರ್ಬ್ಗಳು SR ನೋ ಕ್ವಶನಿಂದ ಸ್ಟಾರ್ಟ್ ಆಗೋ ಅಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. SR ನೋ ಕ್ವಶನ್ಸ್ಗಳು ಹೆಂಗೆ ಶುರುವಾಗ್ತವೆ ಅಂತ ಅಂದರೆ, ಈ ಥರ ಆಕ್ಸಿಲರಿ ವರ್ಬ್ಗಳು ಏನಿಲ್ಲಿ ಲಿಸ್ಟ್ ಮಾಡಿದ್ದೀವಿ ಇವೆಲ್ಲನೂ ಕೂಡ ಆಕ್ಸಿಲರಿ ವರ್ಬ್ಗಳು ಆಗ್ತಾ ಹೋಗ್ತವೆ. ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಅವರೇ ಹೇಳ್ದಂಗೆ ಆಕ್ಸಿಲರಿ ವರ್ಬಿಂದ ಸ್ಟಾರ್ಟ್ ಆಗೋವಾಗ ಮೊದಲಿಗೆ ಆಕ್ಸಿಲರಿ ವರ್ಬ್ಸ್ ಇರ್ತವೆ. ಆ ಲಿಸ್ಟಲ್ಲಿರೋಂತಹ ವರ್ಬ್ಗಳು ಏನಿದ್ದಾವೆ ಆಕ್ಸಿಲರಿ ವರ್ಬ್ಗಳು ಇವು 3, ಆರು, ಹ್ಯಾವು, ಹ್ಯಾಸ್ ಅನ್ನೋ ಅಂಥದ್ದು ಆಕ್ಸಿಲರಿ ವರ್ಬ್ಗಳಾಗ್ತವೆ. ಆ ನಂತರದ ಜಾಗದಲ್ಲಿ ಬರ್ತಕ್ಕಂಥವೇ ಸಬ್ಜೆಕ್ಟ್ಗಳು. ಗೊತ್ತಾಗ್ತದೆ ಅಲ್ವಾ? ಇದೇ ಒಂದು ಪ್ಯಾಟ್ರನಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ನ ನಾವು ಮಾಡ್ತೀವಿ. ಯಾವುದಕ್ಕೆ ಮಾಡಿದ್ದು ನಾವು, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ SR ನೋ ಕ್ವಶನ್ಸ್ಗಳನ್ನ ನಾವು ನೋಡ್ತಾ ಇರೋ ಅಂಥದ್ದು. ಅರ್ಥ ಆಗ್ತಿದೆ ಅಂತ ಅಂದ್ಕೊತಾ ಇದ್ದೀನಿ. ಆರ್ ಯು ಕಮ್ಮಿಂಗ್ ಬೈ ಬಸ್, ಇಲ್ಲಿ ಆರ್ ಅನ್ನೋ ಅಂಥದ್ದು ಆಕ್ಸಿಲರಿ ಆಯಿತು, ಯು ಅನ್ನೋ ಅಂಥದ್ದು ಸಬ್ಜೆಕ್ಟ್ ಆಯಿತು, ಮತ್ತು ಕಮ್ಮಿಂಗ್ ಅನ್ನೋ ಅಂಥದ್ದು ವರ್ಬ್ ಆಗುತ್ತೆ. ಬೈ ಬಸ್ ಬಿಕಮ್ಸ್ ಆಬ್ಜೆಕ್ಟ್. ಹ್ಯಾವ್ ಯು ಸೀನ್ ಮೈ ಹೌಸ್ ಅಂತ ಹೇಳ್ತಾರೆ. ಹ್ಯಾವ್ ಅಂತ ಅಂದಾಗ ಇಟ್ ಬಿಕಮ್ಸ್ ಆಕ್ಸಿಲರಿ ವರ್ಬ್, ಯು ಬಿಕಮ್ಸ್ ಸಬ್ಜೆಕ್ಟ್, ಸೀನ್ ಬಿಕಮ್ಸ್ ವರ್ಬ್, ಮೈ ಹೌಸ್ ಬಿಕಮ್ಸ್ ಆಬ್ಜೆಕ್ಟ್. ಗೊತ್ತಾಗ್ತಿದೆ ಅಂದ್ಕೊತಾ ಇದ್ದೀನಿ. ಹ್ಯಾಸ್ ಅಗೈನ್ ಇಟ್ ಬಿಕಮ್ಸ್ ಆಕ್ಸಿಲರಿ ವರ್ಬ್, ಗಿರೀಶ್ ಬಿಕಮ್ಸ್ ಸಬ್ಜೆಕ್ಟ್, ರಿಟರ್ನ್ಡ್ ಬಿಕಮ್ಸ್ ವರ್ಬ್, ದ ಬುಕ್ಸ್ ಬಿಕಮ್ಸ್ ಆಬ್ಜೆಕ್ಟ್. ಗೊತ್ತಾಗುತ್ತಲ್ವಾ? ಈ ರೀತಿ ಒಂದು ಸ್ಟ್ರಕ್ಚರ್ನ ನಾವು SR ನೋ ಕ್ವಶನ್ಸ್ಗಳನ್ನ ರಿಪೋರ್ಟ್ ಮಾಡೋವಾಗ ಅಥವಾ SR ನೋ ಕ್ವಶನ್ಸ್ಗಳನ್ನ ಬಳಸೋವಾಗ ನಾವು ಈ ಥರ ಫ್ರೇಮ್ನ ಮಾಡ್ತೀವಿ ಸೆಂಟೆನ್ಸ್ಗಳನ್ನ. ನೆಕ್ಸ್ಟು ಸಿಗೆ ಬಂದರೆ ಇಂಪೆರಿಟಿವ್ ಸೆಂಟೆನ್ಸ್ ಅಂತ ಇದೆ. ಎ ಸೆಂಟೆನ್ಸ್ ವಿಚ್ ಮೀನ್ಸ್ ಆ್ಯನ್ ಆರ್ಡರ್, ಎ ರಿಕ್ವೆಸ್ಟ್, ಎ ಸಜೆಷನ್, ಆ್ಯನ್ ಇನ್ವಿಟೇಷನ್ ಆರ್ ಆ್ಯನ್ ಆಫರ್ ಈಸ್ ಕಾಲ್ಡ್ ಆ್ಯನ್ ಇಂಪೆರಿಟಿವ್ ಸೆಂಟೆನ್ಸ್. ಏನಂತೆ, ಒಂದು ಸೆಂಟೆನ್ಸ್ ಏನಿದೆ ಅದು ಆರ್ಡರ್ ಮಾಡ್ಬೋದು, ಆಜ್ಞೆ ಮಾಡ್ಬೋದು, ಕೋರ್ಕೊಳ್ಬೋದು, ಸಜೆಷನ್ನ ಕೊಡ್ಬೋದು. ಗೊತ್ತಾಗ್ತಲ್ವ? ಸಜೆಷನ್ ಅಂತಂದರೆ ಸಲಹೆಗಳನ್ನ ಕೊಡ್ಬೋದು, ಇನ್ವಿಟೇಷನ್ ಆಹ್ವಾನ ಮಾಡ್ಬೋದು, ಅಥವಾ ಒಂದು ಆಫರ್ನ ಕೊಡ್ಬೋದು. ಅದನ್ನು ನಾವು ಇಂಪೆರಿಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತಂದರೆ, ವರ್ಬು ಯಾವತ್ತೂ ಬೇಸ್ ಫಾರ್ಮಲ್ಲಿ ಇರೋ ಅಂಥದ್ದು. ಗೊತ್ತಾಗುತ್ತಲ್ವ? ವಿ ಓ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಫಿರ್ಮೇಟಿವ್ ಅಂತ ಬರುತ್ತೆ ಇಲ್ಲಿ. ಇಂಪೆರಿಟಿವಲ್ಲಿ ಅಫಿರ್ಮೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅಂತ
ಇದನ್ನು ಕನ್ಸಿಡ್ರ್ ಮಾಡ್ತೀವಿ ಇಲ್ಲಿ. ವಿ ಓ ಅನ್ನೋಂಥದ್ದನ್ನು ನೀವು ಇದ್ರ ಥರ ಏನು ಮೇಲ್ಗಡೆ ಹಾಕ್ಬೇಕಾಗುತ್ತೆ ಅದು ಓನ. ಇಲ್ಲಿ ಪ್ರಿಂಟ್ ಟೈಪ್ ಮಾಡೋವಾಗ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ವಿ ಓ ಅಂತ ಬಂದಿದೆ. ಸೊ ವಿ ಪವರ್ ಹಾಕ್ತೀರ ನೋಡಿ, ಹಿಂಗೆ ಮ್ಯಾಥ್ಸಲ್ಲೆಲ್ಲ ನೀವು 2 to the power of 1 2 ಅಂತ ಎಲ್ಲ ಹಾಕ್ತಿರಲ್ಲ, ಆ ಥರ ಅದನ್ನು ವಿ ಓ ಅನ್ನೋ ಅಂಥದ್ದನ್ನು ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಇದೇನು ವರ್ಬ್ ಬೇಸ್ ಫಾರ್ಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಇದು ಬೇಸ್ ಫಾರ್ಮ್ ಯಾವುದಾಗುತ್ತೆ ಅಂತಂದರೆ ಕ್ಲೋಸ್ ಅನ್ನೋ ಅಂಥದ್ದು ಆಗ್ತಾ ಇದೆ. ಗೊತ್ತಾಗುತ್ತಲ್ವ? ಇಲ್ಲಿ ಕ್ಲೋಸ್ ಅನ್ನೋದೇನಿದೆ ಅದು ನಮಗೆ ವರ್ಬ್ ಬೇಸ್ ಫಾರ್ಮಲ್ಲಿ ಇರೋ ಅಂಥದ್ದು. ಕ್ಲೋಸ್ ದ ಡೋರ್ ಅಂತ ಹೇಳ್ಬಿಟ್ಟು ಹೇಳೋ ಅಂಥದ್ದು. ಅದಕ್ಕೆ ನೆಗೆಟಿವಿಗೆ ಮಾಡಬೇಕು ಅಂತಂದರೆ ನಾವು ಆ ಸೆಂಟೆನ್ಸ್ ಹಿಂಭಾಗದಲ್ಲಿ ವಿ ಓ ಅನ್ನೋಂತಹ ಒಂದು ವರ್ಬ್ ಬೇಸ್ ಫಾರ್ಮಲ್ಲಿ ಡೋಂಟ್ ಅಂತ ಹಾಕಿದ್ರೆ ಅದನ್ನು ನಾವು ಸೆಂಟೆನ್ಸ್ನ ನೆಗೆಟಿವ್ ಮಾಡ್ಬೋದು. ಡೋಂಟ್ ಕ್ಲೋಸ್ ದ ಡೋರ್ ಅಂತ ಹೇಳ್ಬಿಟ್ಟು ಹೇಳೋ ಅಂಥದ್ದು. ಸೊ ಈ ರೀತಿ ನಾವು ಏನು ಮಾಡ್ಬೋದು, ಇಂಪೆರೇಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಅಫಿರ್ಮೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಮಾಡೋವಾಗ ಯಾವಾಗ್ಲೂ ವರ್ಬ್ ಬೇಸ್ ಫಾರ್ಮಲ್ಲಿ ಬರುತ್ತೆ. ಅಲ್ಲಿ ಕ್ಲೋಸ್ ದ ಡೋರ್ ಅನ್ನೋ ಅಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆ್ಯನ್ ಆರ್ಡರ್. ಆಯಿತಾ? ಕ್ಲೋಸ್ ದ ಡೋರ್ ಅನ್ನೋ ಅಂಥದ್ದು ಏನಾಗ್ತಾ ಇದೆ, ಆರ್ಡರ್ ಆಗ್ತಾ ಇದೆ. ಅದೇ ಡೋಂಟ್ ಕ್ಲೋಸ್ ದ ಡೋರ್ ಅನ್ನೋ ಅಂಥದ್ದು ಅದು ಕೂಡ ಆರ್ಡರನ್ನೇ, ಬಟ್ ನೆಗೆಟಿವ್ ವರ್ಡ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಯಾವ್ದು ನೆಗೆಟಿವ್ ವರ್ಡು ಅಂತ ಅಂದರೆ ಅಲ್ಲಿ ಏನು ಕಾಣಿಸ್ತಾ ಇದೆ, ಡೋಂಟ್ ಅನ್ನೋ ಅಂಥದ್ದು ಏನು ಕಾಣಿಸ್ತಾ ಇದೆ ಅದು ನೆಗೆಟಿವ್ ವರ್ಡ್ ಆಗುತ್ತೆ. ಸೊ ಈಗ ಇಂಪೆರೇಟಿವ್ ಸೆಂಟೆನ್ಸ್ನ ನಾವು ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಫೋರ್ತ್ ಮತ್ತು ಲಾಸ್ಟ್ ಪಾರ್ಟು ಯಾವುದು ಅಂತ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು. ಆ್ಯನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ expresses a sudden shock or surprise is called exclamatory sentence. ಏನಂತಂದರೆ a sentence which expresses a sudden shock ಅಂತ ಹೇಳ್ತಾರೆ. ಸಡನ್ನಾಗಿ ನಮಗೆ ಆಶ್ಚರ್ಯ ಆದಾಗ, ಶಾಕ್ ಆದಾಗ, ಆಘಾತ ಆದಾಗ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದನ್ನು ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಓಹ್ ಈಸ್ ಔಟ್, ಅವನು ಆಚೆ ಹೋದ ಅನ್ನೋ ಅಂಥದ್ದಾಗಿರ್ಬೋದು, ಅವನು ಹೊಟ್ಟೋದ ಅನ್ನೋ ಅಂಥದ್ದಾಗಿರ್ಬೋದು. ವಾಟ್ ಎ ಬ್ಯೂಟಿಫುಲ್ ಸೈಟ್, ಎಂಥ ಸುಂದರವಾದಂತಹ ದೃಶ್ಯ ಅಂತ ಹೇಳ್ತೀವಲ್ವ. ಸರ್ಪ್ರೈಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಎರಡನೇ ಒಂದು ಎಕ್ಸಾಂಪಲಲ್ಲಿ. ಮೊದಲನೇ ಒಂದು ಎಕ್ಸಾಂಪಲಲ್ಲಿ ದಿಸ್ ಶೋಸ್ ದ ಶಾಕ್, ಗೊತ್ತಾಗ್ತಲ್ವ. ದ ಸೆಕೆಂಡ್ ಸೆಂಟೆನ್ಸ್ ಈಸ್ ಶೋಯಿಂಗ್ ದ ಸರ್ಪ್ರೈಸ್ ಆ್ಯಂಡ್ ದ ಫಸ್ಟ್ ಸೆಂಟೆನ್ಸ್ ಶೋಸ್ ಅಬೌಟ್ ಸಡನ್ ಶಾಕ್ ಅನ್ನೋ ಅಂಥದ್ದನ್ನು ಹೇಳುತ್ತೆ. ಸೊ ಇದಿಷ್ಟೂ ಕೂಡ ಏನಾಗಿತ್ತು ಅಂತ ಅಂದರೆ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳಾಗಿದ್ವು. ನಾವು ಇಲ್ಲಿ ಹಿಂದೆ ಹೋಗ್ತಾ ಇದ್ದೀನಿ, ಥರ್ಡ್ ಪಾಯಿಂಟ್ನ ನಾವು ನೋಡಿದ್ದೀವಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಥರ್ಡ್ ಪಾಯಿಂಟಲ್ಲಿ ನಮಗೆ ಇವೆಲ್ಲ ಬಂದವು. ಸೊ ಆ ಥರ್ಡ್ ಪಾಯಿಂಟ್ ಆದಮೇಲೆ ನಮಗೆ ನೆಕ್ಸ್ಟ್ ಬರೋ ಅಂಥ ಒಂದು ಸ್ಲೈಡು ಯಾವುದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಥರ್ಡ್ ಪಾಯಿಂಟ್ ಆದಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋಂಥದ್ದು ಫೋರ್ತ್ ಪಾಯಿಂಟು. ಈ ಫೋರ್ತ್ ಪಾಯಿಂಟಲ್ಲಿ ಹೇಳ್ತಾರೆ ರಿಮೂವ್ ಇನ್ವರ್ಟೆಡ್ ಕಾಮಾಸ್ ಆರ್ ಕೋಲನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಿದಾಗ ಕಾಮಾಗಳೇನಾದರೂ ಇದ್ದರೆ, ಕೋಲನ್ಗಳೇನಾದರೂ ಇದ್ದರೆ ಅವನ್ನ ರಿಮೂವ್ ಮಾಡಿ ಏನು ಮಾಡಬೇಕು, ರಿಪೋರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಗೊತ್ತಾಗ್ತದೆ ಅಲ್ವಾ? ರಿಮೂವ್ ದ ಇನ್ವರ್ಟೆಡ್ ಕಾಮಾಸ್ ಆ್ಯಂಡ್ ಕೋಲನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ವರ್ಟೆಡ್ ಕಾಮಾ, ಕೋಲನ್ಗಳು ಅಂಥವೇನಾದರೂ ಇದ್ದರೆ ಅವನ್ನ ರಿಮೂವ್ ಮಾಡಬೇಕಾಗುತ್ತೆ. ಇನ್ನು ಐದನೇ ಪಾಯಿಂಟ್ ಹೇಳ್ತಾ ಇದೆ ನಮಗೆ ಯೂಸ್ ದ ಕರೆಕ್ಟ್ ರಿಪೋರ್ಟಿಂಗ್ ವರ್ಬ್. ಇದು ತುಂಬ ಮುಖ್ಯ ಆಗುತ್ತೆ ನಮಗೆ, ಆಯಿತಾ. ಈ ಫಿಫ್ತ್ ಪಾಯಿಂಟ್ ಅನ್ನೋಂಥದ್ದು ಏನಿದೆ ಅಂತ ಅಂದರೆ ರಿಪೋರ್ಟ್ ಮಾಡೋವಾಗ ಅದಕ್ಕೆ ಸೂಕ್ತವಾದಂತಹ ರಿಪೋರ್ಟಿಂಗ್ ವರ್ಬ್ಸ್ನ ನಾವು ಯೂಸ್ ಮಾಡಬೇಕು. ಉದಾಹರಣೆಗೆ ಯಾವ ಥರ ಅಂತ ಅಂದರೆ ಇಲ್ಲೇ ಕೊಡ್ತಾ ಹೋಗ್ತಾರೆ ನೋಡಿ. ಅಸರ್ಟಿವ್ ಸೆಂಟೆನ್ಸ್ ಏನಾದರೂ ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆವಾಗ ಸೆಡ್ ಮತ್ತು ಟೋಲ್ಡ್ ಅನ್ನೋಂತಹ ಒಂದು ರಿಪೋರ್ಟಿಂಗ್ ವರ್ಬ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅಸರ್ಟಿವ್ ಅಂತಂದರೆ ಈಗಷ್ಟೇ ನೋಡಿದ್ದೀವಿ. ಅಸರ್ಟಿವ್ ಸೆಂಟೆನ್ಸ್ಗಳು ಅಂದರೆ ಆನ್ಸರ್ ಆಗಿರ್ಬೋದು ಅಥವಾ ಸ್ಟೇಟ್ಮೆಂಟ್ನ ಹೇಳೋ ಅಂಥವಾದರೆ ಅವನ್ನ ರಿಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದಿದ್ದೆ ಆದರೆ ಸೆಡ್ ಅಥವಾ ಟೋಲ್ಡ್ ಅನ್ನೋಂತಹ ಒಂದು ರಿಪೋರ್ಟಿಂಗ್ ವರ್ಬ್ಸ್ನ ಯೂಸ್ ಮಾಡಬೇಕು. ಬಿ ಹೇಳುತ್ತೆ
ಆಸ್ಕ್ಡ್ ಎನ್ಕ್ವೈರ್ಡ್ ಇನ್ ಕ್ವಶನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಾದರೂ ನೀವು ರಿಪೋರ್ಟ್ ಮಾಡ್ತಾ ಇದ್ರಿ ಅಂದರೆ ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್ ಅನ್ನೋಂತಹ ಒಂದು ರಿಪೋರ್ಟಿಂಗ್ ವರ್ಬ್ಸ್ನ ಯೂಸ್ ಮಾಡ್ತೀರಾ. ಈಗ ಕ್ವಶನ್ಸ್ನ ರಿಪೋರ್ಟ್ ಮಾಡ್ತಾ ಇರ್ತೀರ, ಆವಾಗ ಏನು ಮಾಡಬೇಕು, ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್ ಅಂತ ಹೇಳ್ಬಿಟ್ಟು ಆ ಒಂದು ವರ್ಡ್ಸ್ನ ಅಲ್ಲಿ ರಿಪೋರ್ಟಿಂಗ್ ವರ್ಬ್ಸ್ ಪ್ಲೇಸಲ್ಲಿ ನೀವು ಯೂಸ್ ಮಾಡಬೇಕಾಗತ್ತೆ. ಇನ್ನು ಸಿ ಬಂದು ಆರ್ಡರ್ಡ್, ರಿಕ್ವೆಸ್ಟೆಡ್, ಅಡ್ವೈಸ್ಡ್, ಸಜೆಸ್ಟೆಡ್, ಇನ್ಸ್ಟ್ರಕ್ಟೆಡ್, ಇನ್ವೈಟೆಡ್ ಇನ್ ಇಂಪೆರೇಟಿವ್ ಸೆಂಟೆನ್ಸ್. ಅದು ಆಜ್ಞಾರ್ಥಕ ವಾಕ್ಯ ಅಂತ ನಾವೇನು ಕರಿತೀವಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿ, ಅವಕ್ಕೆ ಆರ್ಡರ್ ಏನಾದರೂ ಇದ್ದರೆ ಆರ್ಡರ್ಡ್ ಅಂತ ಹಾಕ್ತೀರಾ, ರಿಕ್ವೆಸ್ಟ್ ಏನಾದರೂ ಇದ್ದರೆ ರಿಕ್ವೆಸ್ಟೆಡ್ಡು, ಸಜೆಷನ್ ಏನಾದರೂ ಕೊಟ್ಟಿದ್ದರೆ ಅಡ್ವೈಸ್ಡ್ ಅಥವಾ ಸಜೆಸ್ಟೆಡ್ ಅಂತ ಹೇಳ್ತೀರಾ, ಇನ್ಸ್ಟ್ರಕ್ಟೆಡ್ ಅಂತ ಅಂದರೆ ಏನಾದರೂ ನಿಮ್ಗೆ ಯಾರಾದರೂ ಮಾರ್ಗದರ್ಶನ ಕೊಟ್ಟಿದ್ದರೆ ಇನ್ಸ್ಟ್ರಕ್ಟೆಡ್ ಅಂತ ಹಾಕ್ತೀರಾ, ಇನ್ವೈಟೆಡ್ ಅನ್ನೋ ಅಂಥದ್ದನ್ನು ಕೂಡ ಹಾಕ್ತೀರಾ ಯಾರಾದರೂ ಕರೆದಿದ್ರೆ. ಇಂಪೆರೇಟಿವ್ ಸೆಂಟೆನ್ಸ್ಗಳಲ್ಲಿ ಈ ಥರ ಒಂದು ರಿಪೋರ್ಟಿಂಗ್ ವರ್ಬ್ಸ್ನ ಯೂಸ್ ಮಾಡ್ತೀರಾ ಇಂಪೆರೇಟಿವ್ ಸೆಂಟೆನ್ಸಲ್ಲಿ. ಇನ್ನು 4ನೇ ಪಾಯಿಂಟಿಗೆ ಬಂದರೆ ಎಕ್ಸ್ಕ್ಲೈಮ್ಡ್ ಇನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅದೇನಾದ್ರೂ ಆಶ್ಚರ್ಯ ಸೂಚಕ ಅಥವಾ ಸಡನ್ ಶಾಕ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅಂತ ಅಂದಿದ್ದೆ ಆದರೆ ಅಲ್ಲಿ ಎಕ್ಸ್ಕ್ಲೈಮ್ಡ್ ಅನ್ನೋ ಅಂಥದ್ದನ್ನು ನೀವು ಹಾಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಈ 4 ಪಾಯಿಂಟ್ಸ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಅಂದರೆ 5th ಪಾಯಿಂಟಲ್ಲಿ ಬರೋ ಅಂತಹ ಒಂದು 4 ಪಾಯಿಂಟ್ಸ್ ಏನಿದ್ದಾವೆ, ಅಸರ್ಟಿವ್ ಸೆಂಟೆನ್ಸ್ ಬಂದಾಗ ಯಾವ ಥರ ರಿಪೋರ್ಟಿಂಗ್ ವರ್ಬ್ಸ್ ಯೂಸ್ ಮಾಡಬೇಕು, ಇಂಟರೋಗೇಟಿವ್ ಸೆಂಟೆನ್ಸ್ ಬಂದಾಗ ಯಾವ ಥರ ರಿಪೋರ್ಟಿಂಗ್ ವರ್ಬ್ಸ್ನ ಯೂಸ್ ಮಾಡಬೇಕು, ಮತ್ತು ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ಯಾವ ಥರ ರಿಪೋರ್ಟಿಂಗ್ ವರ್ಬ್ಸ್ನ ಯೂಸ್ ಮಾಡಬೇಕು, ಲಾಸ್ಟ್ನೇದಾದಂತಹ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ ಎಕ್ಸ್ಕ್ಲೈಮ್ಡ್ ಅನ್ನೋ ಅಂತಹ ಒಂದು ರಿಪೋರ್ಟಿಂಗ್ ವರ್ಬ್ನ ಯೂಸ್ ಮಾಡಬೇಕು ಅನ್ನೋ ಅಂಥದ್ದನ್ನು ತಿಳ್ಕೊಂಡ್ವಿ. ನೆಕ್ಸ್ಟು 6ನೇ ಒಂದು ಪಾಯಿಂಟ್ ಬಂದರೆ ಯೂಸ್ ದ ಕರೆಕ್ಟ್ ಲಿಂಕರ್ಸ್ ಆರ್ ಕಂಜಂಕ್ಷನ್ಸ್. ಸೊ ನಾವು ಯಾವಾಗ್ಲೂ ಕರೆಕ್ಟಾದಂತಹ ಲಿಂಕರ್ಸ್ ಅಥವಾ ಕಂಜಂಕ್ಷನ್ಸ್ ಅಂತ ಹೇಳ್ಬಿಡ್ತೀವಿ. ಲಿಂಕರ್ಸ್ ಅಂತ ಅಂದರೆ, ಕಂಜಂಕ್ಷನ್ಸ್ ಅಂತ ಅಂದರೆ 2 ಪದಗಳು ಅಥವಾ 2 ವಾಕ್ಯನ ಜಾಯಿನ್ ಮಾಡ್ತಕ್ಕಂತಹ ವರ್ಡ್ಸ್ಗೆ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವನ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ಟನ್ನು ಅಂಥದ್ದನ್ನು ಅಸರ್ಟಿವ್ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಇಫ್ ಅಥವಾ ವೆದರ್ ಅನ್ನೋ ಅಂಥದ್ದನ್ನು ಎಸ್ ಆರ್ ನೋ ಕ್ವಶನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಗೊತ್ತಾಗುತ್ತಲ್ವ? ದಟ್ಟನ್ನು ಅಂಥದ್ದನ್ನು ಈಗಷ್ಟೇ ನೋಡೋದ್ವಲ್ವ ಕೈಂಡ್ಸ್ ಆಫ್ ಸೆಂಟೆನ್ಸಸ್ಸು. ಆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ಸಲ್ಲಿ ಬರೋ ಅಂತಹ ಅಸರ್ಟಿವ್ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳನ್ನ ರಿಪೋರ್ಟ್ ಮಾಡೋವಾಗ ಯಾವಾಗ್ಲೂ ಯೂಶ್ವಲ್ ಆಗಿ ದಟ್ಟನ್ನು ಅಂಥದ್ದನ್ನು ಯೂಸ್ ಮಾಡಬೇಕು. ಮತ್ತು ಇಫ್ ಅಥವಾ ವೆದರ್ ಅನ್ನೋ ಅಂಥದ್ದನ್ನು ಏನಾದರೂ ಎಸ್ ಆರ್ ನೋ ಕ್ವಶನ್ಸ್ನ ಕೇಳಿದರೆ ಅಂಥದ್ರ ಕಡೆ ನೀವು ಇಫ್ ಆರ್ ವೆದರ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ 6th ಪಾಯಿಂಟ್ ಏನಂತ ಹೇಳುತ್ತೆ ಅಂದರೆ ಯೂಸ್ ದ ಕರೆಕ್ಟ್ ಲಿಂಕರ್ಸ್ ಆರ್ ಕಂಜಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೊನೆಯದಾಗಿ ಒಂದು ನೋಟ್ ಇದೆ. ಏನು ಅಂತಂದರೆ ಲಿಂಕರ್ಸ್ನ ನಾವು ಎಲ್ಲಿ ಬಳಸಲ್ಲ ಅಂತ ಅಂದರೆ WH ಕ್ವಶನಲ್ಲೂ ಬಳಸಲ್ಲ, ಮತ್ತು ಇಂಪೆರೇಟಿವ್ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಲಿಂಕರ್ಸ್ನ ಬಳಸಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಷ್ಟೇ ಲಿಂಕರ್ಸ್ಗಳು ಯಾವುದರಲ್ಲಿ ಅಸರ್ಟಿವ್ ಮತ್ತು ಎಕ್ಸ್ಕ್ಲಮೇಟರಿ ಮತ್ತು ಎಸ್ ಆರ್ ನೋ ಕ್ವಶನಲ್ಲಿ ಮಾತ್ರ ನಾವು ಲಿಂಕರ್ಸ್ನ ಬಳಸ್ತೀವಿ. ಆದರೆ WH ಕ್ವಶನ್ಸ್ ಇದರಲ್ಲಿ ಮತ್ತು ಇಂಪೆರೇಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಈ ಲಿಂಕರ್ಸ್ನ ಬಳಸಲ್ಲ ಅಂತ ಹೇಳ್ತಾ ಈ ಒಂದು 6 ಪಾಯಿಂಟ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಮತ್ತೆ ಕಂಟಿನ್ಯೂ ಆಗುತ್ತೆ. ಇನ್ನೂ ಒಂದು 9 ಪಾಯಿಂಟ್ ಇದೆ. ಅದರಲ್ಲಿ ನಾನು ಬರೀ 6 ಪಾಯಿಂಟ್ಸ್ನ ನಾವು ಕವರ್ ಮಾಡಿದ್ದೀವಿ. 7, 8 ಮತ್ತು 9 ಅನ್ನೋಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಇದಿಷ್ಟೂ ಇವತ್ತಿನ ಒಂದು ಕ್ಲಾಸ್ ಆಗಿತ್ತು. ಯಾವುದು ರಿಪೋರ್ಟೆಡ್ ಸ್ಪೀಚ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇದುವರ ತನಕ ಮುಗಿಸಿರೋಂಥ ಗ್ರಾಮರ್ ಪಾರ್ಟ್ಗಳು ಯಾವ್ಯಾವುದು ಅಂತ ಅಂದರೆ ಪೊಯೆಟ್ರಿ ಮಾಡಿದ್ದೀವಿ 3 ಮಾರ್ಕ್ಸಿಂದು, ನೋಟ್ ಮೇಕಿಂಗ್ ಆಗಿತ್ತು 4 ಮಾರ್ಕ್ಸಿಂದು, ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ 1 ಮಾರ್ಕಿಂದ ಕವರ್ ಮಾಡಿದ್ದೆ, ಪ್ರನೌನ್ಸ್ ಮತ್ತು ರಿಲೇಟಿವ್ ಪ್ರನೌನ್ಸ್ ಅನ್ನೋ ಅಂಥದ್ದು 4 ಮಾರ್ಕ್ಸಿಂದ ಕವರ್ ಮಾಡಿದ್ದೀನಿ, ಫ್ರೇಸಲ್ ವರ್ಬ್ಸ್ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಲ್ ವರ್ಬ್ಸ್ ಅಂತ ಹೇಳ್ತೀವಿ 2 ಮಾರ್ಕ್ಸು. ಟೋಟಲ್ಲಾಗಿ 14 ಮಾರ್ಕ್ಸ್ ಅಷ್ಟು ಗ್ರಾಮರು, ಅಂದರೆ ಔಟ್ ಆಫ್ 50 ವಿ ಹ್ಯಾವ್ ಕವರ್ಡ್ 14 ಮಾರ್ಕ್ಸ್ ಗ್ರಾಮರ್ ಟಿಲ್ ನೌ. ಸೊ ಇವತ್ತು ಮಾಡಿದಂಥದ್ದು 5 ಮಾರ್ಕ್ಸ್ಗಿದೆ ರಿಪೋರ್ಟೆಡ್ ಸ್ಪೀಚು. ಮತ್ತು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಕೆಲವು ಚಾಪ್ಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ನಾವು ಈಗ ಏನು ಮಾಡಿದ್ದೀವಿ ಅಷ್ಟು ಮಾತ್ರ ಚಾಪ್ಟರ್ಸ್ ಇರೋ ಅಂಥದ್ದು,
ಅಂದರೆ 8th ಪೊಯಮ್ ನಾನೇನು ಮಾಡಿದೆ ಅಲ್ಲಿವರೆಗೂ ಕೂಡ ಸಿಲಬಸ್ಸು ನಿಮಗೆ ಇರೋ ಅಂಥದ್ದು. ಇನ್ನು ಮಿಕ್ಕಿದ್ದೇನಿದಾವೆ 6 ಚಾಪ್ಟರ್ಸು, ಒಟ್ಟು 14 ಇತ್ತು. 14ನಲ್ಲಿ 6 ಲಾಸ್ಟ್ 6 ಚಾಪ್ಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ಸೊ ನನಗೇನು ಮಾಡಿದ್ದೀನಿ 8th ಚಾಪ್ಟ್ರು ಅಲ್ಲಿವರೆಗೂ ನಿಮಗೆ ಸಿಲಬಸ್ ಇರೋ ಅಂಥದ್ದು. ಅದು ಸರ್ಕ್ಯುಲರ್ ಬಂದಿದೆ, ಬಟ್ ಗ್ರಾಮರ್ ಪಾರ್ಟಿಗೆ ಬಂದಾಗ ಅಲ್ಲಿ ಯಾವುದೇ ರೀತಿ ಚೇಂಜಸ್ಸು ಆಗಿಲ್ಲ. ಸೊ ಗ್ರಾಮರ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. 50 ಮಾರ್ಕ್ಸ್ಗಿರೋ ಅಂಥದ್ದು. ಅದರಿಂದ ನಾನೇನು ಮಾಡಿದೆ, ಅದು 8th ಚಾಪ್ಟರ್ ನಾನೇನು ಕಂಪ್ಲೀಟ್ ಮಾಡಿದ್ದೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನಿಮಗೆ ಗ್ರಾಮರ್ನ ಸ್ಟಾರ್ಟ್ ಮಾಡಿದೆ. ಅದು ರಿಪೋರ್ಟೆಡ್ ಸ್ಪೀಚಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ನಾವು ಸ್ವಲ್ಪ ಇದೇ ಥರ ಸರ್ಕಸ್ ಮಾಡಬೇಕಾಗುತ್ತೆ ಅನ್ನೋ ಅಂಥದ್ದನ್ನು ಹೇಳ್ತಾ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.